ಅವರು ಕೂಡ ಇವತ್ತು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಫಜಲ್ಪುರದಲ್ಲಿ MY ಪಾಟೀಲ್ರು ಸಿಟ್ಟಿಂಗ್ MLA, ಮಾಲಿಕೆಯ ಗುತ್ತೇದಾರ್ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಇವರಿಬ್ಬರು ಅಫಜಲ್ಪುರದಲ್ಲಿ ಒಟ್ಟಾಗಿರೋದ್ರಿಂದ ಬಹುಶಃ ರಾಧಾಕೃಷ್ಣ ಅವರಿಗೆ ಈ ಬಾರಿ ಬಹುಮತ ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವರೆಲ್ಲರ ಸೇರ್ಪಡೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ. ಈಗ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಗುಲ್ಬರ್ಗದಲ್ಲಿ 100% ರಾಧಾಕೃಷ್ಣ ಅವರು ಈ ಸಾರಿ ಗೆದ್ದು ಲೋಕಸಭೆಗೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತೆ ಹೋಗ್ಬೇಕು ಕೂಡ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿದ್ರಿ. ಇದರಿಂದ ಅವ್ರಿಗೇನು ನಷ್ಟ ಆಗಲಿಲ್ಲ. ನಷ್ಟ ಆದದ್ದು ಕರ್ನಾಟಕಕ್ಕೆ ಮತ್ತು ನಿಮಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ದೀರ್ಘಕಾಲ ಕರ್ನಾಟಕದಲ್ಲಿ ರಾಜಕೀಯ ಮಾಡಿರ್ತಕ್ಕಂಥವ್ರು. ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ರೈತರ ಪರವಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೆ ಕರ್ನಾಟಕದ ಧ್ವನಿಯಾಗಿ ಇವತ್ತು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಯಾರು ಕೆಲಸ ಮಾಡಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ಈ ಭಾಗದಲ್ಲಿ ಅವರು ಇಲ್ಲದೆ ಹೋಗಿದ್ದಾರೆ, ಧರ್ಮಸಿಂಗ್ ಇಲ್ಲದೆ ಹೋಗಿದ್ದಾರೆ, ಆರ್ಟಿಕಲ್ 371J ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇರಲಿಲ್ಲ. ಅದರಿಂದ ಇವತ್ತು ಕಲಬುರಗಿ ವಿಭಾಗದ ಜನರು ಅನೇಕ ವಿಶೇಷ ಸೌಲಭ್ಯಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಡಾಕ್ಟರ್ಗಳಾಗಿದ್ದರೆ, ಇಂಜಿನಿಯರ್ಗಳಾಗಿದ್ದರೆ, ಟೀಚರ್ಗಳಾಗಿದ್ದರೆ, ಪ್ರೊಫೆಸರ್ಗಳಾಗಿದ್ದರೆ ಅದಕ್ಕೆ 371J ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಬಿಜೆಪಿಯವರು ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಅದ್ವಾನಿಯವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಮತ್ತು ಗೃಹ ಸಚಿವರಾಗಿದ್ದರು. ಅವರಿಗೆ SM ಕೃಷ್ಣ ಅವರು ಪತ್ರ ಬರೆದರು, 371J ಮಾಡಿಕೊಡಿ ಅಂತೇಳಿ ಪತ್ರ ಬರೆದರು. ಅದಕ್ಕೆ ಉತ್ತರ ಏನು ಕೊಟ್ಟರು ಗೊತ್ತಾ? ಆಗಲ್ಲ. ಯಾರು ಹೇಳಿದ್ದು ಇದನ್ನ? ಯಾರು ಹೇಳಿದ್ದು? ಮಿಸ್ಟರ್ ಅದ್ವಾನಿ, ಬಿಜೆಪಿಯ ದೊಡ್ಡ ನಾಯಕರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಬಿಜೆಪಿಯ ಅಧ್ಯಕ್ಷರಾಗಿದ್ದವರು, ಗೃಹ ಸಚಿವರಾಗಿದ್ದವರು 371J ಮಾಡಕ್ ಸಾಧ್ಯ ಇಲ್ಲ. ಮಾಡಿದ್ರೆ
ದೇಶದ ಬೇರೆ ಭಾಗಗಳಲ್ಲೂ ಕೂಡ ಕೇಳ್ತಾರೆ, ಅದಕ್ಕೋಸ್ಕರವಾಗಿ ಮಾಡಕ್ಕಾಗಲ್ಲ. ಇದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಡ ಹಾಕಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಈ 371J ಸಂವಿಧಾನಕ್ಕೆ ತಿದ್ದುಪಡಿ ತಂದು 371J ಕ್ಲಾಸ್ J ಅನ್ನು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ನಾನು HK ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಯ ವರದಿಯನ್ನ ಯಥಾವತ್ತಾಗಿ ಒಪ್ಪಿಕೊಂಡದ್ರಿಂದ ಇವತ್ತು 371J ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ನೀವು ಯಾರು ಕೂಡ ಮರಿಬಾರದು. ಇವತ್ತು 371J ಆಗಿರೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ. ಈಗ ಅಜಯ್ ಸಿಂಗ್ ಅದರ ಅಧ್ಯಕ್ಷರಾಗಿದ್ದಾರೆ. ಈ ವರ್ಷ ಸುಮಾರು 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 371J ಆಗದೆ ಹೋದ್ರೆ ಆಗ್ತಿತ್ತ? 371J ಆಗಿರೋದ್ರಿಂದ ಕಲಬುರಗಿ ವಿಭಾಗದ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಇದು ನಿಮ್ಮ ತಲೆಯಲ್ಲಿ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು 10 ವರ್ಷಗಳಾಯಿತು. ಯಾಕೆಂದ್ರೆ ಈ ನರೇಂದ್ರ ಮೋದಿಯವರಿಗೆ ಏನಾದರೂ ಟೀಕೆ ಮಾಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಅದಕ್ಕೋಸ್ಕರ ಅವರನ್ನು ಸೋಲಿಸ್ಬೇಕು. ಅದಕ್ಕೋಸ್ಕರ ಅವರು ಪ್ರಯತ್ನ ಮಾಡಿ RSSನವ್ರನ್ನೆಲ್ಲ ಬಿಟ್ಟು ಸೋಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅವರು ಸೋತದ್ರಿಂದ ಈ ಭಾಗಕ್ಕೆ ಅನ್ಯಾಯ ಆಯಿತು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನಮ್ಮ ನರೇಂದ್ರ ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದರು. 2014ರ ಲೋಕಸಭೆ ಚುನಾವಣೆಯಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು ಆ ಭರವಸೆಗಳನ್ನು ಈಡೇರಿಸಿದಾರ ಅಂತಕ್ಕಂಥದ್ದನ್ನು ತಾವೊಮ್ಮೆ ನೋಡಬೇಕು. ವಿದೇಶದಲ್ಲಿ ಕಪ್ಪು ಹಣ ಇದೆ. 100 ದಿನಗಳಲ್ಲಿ ಆ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಹಾಕಿದ್ರೇನ್ರಿ? ಹಾಕ್ಲಿಲ್ಲ. ನೀವು ಮಾತಾಡೋದಿಲ್ಲ, ಹೆಂಗೆ ಗೊತ್ತಾಗದ್ ನಮಗೆ? 15 ಲಕ್ಷ ಹಾಕಿರ್ಬೇಕು. ಹಾಗಾದ್ರೆ 15 ಲಕ್ಷ ಹಾಕ್ಲಿಲ್ಲ. ನಿರುದ್ಯೋಗವನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಈ ದೇಶದ ಯುವತಿಯರಿಗೆ ಭರವಸೆಯನ್ನು ಕೊಟ್ಟರು. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 10 ವರ್ಷ ಆಯಿತು ನರೇಂದ್ರ ಮೋದಿ ಅವರೇ. 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಇಲ್ಲಿವರೆಗೆ 20 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಲಿಲ್ಲ. ಆ ಯುವಕರು ಕೆಲಸ ಕೊಡಿ ಅಂತ ಕೇಳಿದಾಗ ಇದೇ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಅಂತಕ್ಕಂಥದ್ದನ್ನು ಕೂಡ ಮರೆತು ಬೇಜವಾಬ್ದಾರಿಯಿಂದ ಪಕೋಡ ಮಾರಕ್ ಹೋಗಿ ಬೋಂಡಾ ಮಾರಕ್ ಹೋಗಿ ಅಂತ ಹೇಳಿದ್ರು. ಪಕೋಡ ಮಾರಕ್ ಹೋಗಿ ಬೋಂಡಾ ಮಾರಕ್ ಹೋಗಿ ಅಂತ ಹೇಳಿದ್ರು. ಇದು ಒಬ್ಬ ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ನಾಯಕರು ಇಂಥ ಮಾತುಗಳನ್ನು ಹೇಳಿದಾರಲ್ಲ, ಇದು ಬೇಜವಾಬ್ದಾರಿಯ ಮಾತು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಭಾಗದಲ್ಲಿ ರೈತರು ವಿಚಾರ ಮಾಡಬೇಕು. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ, 2022ಕ್ಕೆ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. 2022ಕ್ಕೆ ಈ 10 ವರ್ಷಗಳ ಅವಧಿನಲ್ಲಿ ರೈತರ ಆದಾಯ 1 ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ. ಅದರ ಬದಲಿಗೆ ವ್ಯವಸಾಯಕ್ಕೆ ಖರ್ಚು ಇನ್ನೂ ಜಾಸ್ತಿ ಆಯಿತು. ಮತ್ತೆ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರಲ್ಲ,
ನರೇಂದ್ರ ಮೋದಿ ಅವರೇ ದುಪ್ಪಟ್ಟು ಮಾಡಿದ್ರ? ಮಾಡಲಿಲ್ಲ. ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ರೈತರಿಗೆ ಏನು MSC ಕೊಡ್ತಾ ಇದ್ದಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಅದಕ್ಕೆ ಕಾನೂನು ಮಾಡಿ ಅಂತ ರೈತರು ಚಳವಳಿ ಮಾಡ್ತಾ ಇದ್ದಾರೆ. ಇವತ್ತಿನವರಿಗೆ ಕಾನೂನನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರೈತರ ಸಾಲ ಮನ್ನಾ ಮಾಡಬೇಕು ಅಂತಂದ್ರೆ ಮಾಡಲಿಲ್ಲ. ಆದರೆ ಅವರು ಮಾಡಿದಂತ ರೈತರು ಯಾರು ಸಾಲ ಮನ್ನಾ ಮಾಡಿದ್ರು ಈ ದೇಶದಲ್ಲಿ ಅಂತಂದ್ರೆ ಬಂಡವಾಳ ಶಾಹಿಗಳು, ಕೈಗಾರಿಕೋದ್ಯಮಿಗಳು. ಅವರು ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ರು. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ತದೆ ಅಂತ ಹೇಳಿದ್ರು. ಆದರೆ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ನರೇಂದ್ರ ಮೋದಿ ಅವರು ಯಾರ ಪರವಾಗಿದ್ದಾರೆ? ರೈತರ ಪರವಾಗಿದ್ದಾರ, ಬಡವರ ಪರವಾಗಿದ್ದಾರ, ಇಲ್ಲ ಕೈಗಾರಿಕೋದ್ಯಮಿಗಳ ಪರವಾಗಿದ್ದಾರ, ಬಂಡವಾಳಶಾಹಿಗಳ ಪರವಾಗಿದ್ದಾರ ಅಂತಕ್ಕಂಥದ್ದನ್ನ ತಾವು ತಿಳ್ಕೋಬೇಕಾಗ್ತದೆ ಅಂತಕ್ಕಂಥ ನನ್ನ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ ಅಂತ ಹೇಳಿದ್ರು. 2014ರಲ್ಲಿ ಒಂದು ಡಾಲರ್ಗೆ 58 ರೂಪಾಯಿ ಇತ್ತು. 58 ರೂಪಾಯಿ. ಇವತ್ತು 83 ರೂಪಾಯಿ. ಒಂದು ಡಾಲರ್ ಬೆಲೆ 83 ರೂಪಾಯಿ. ಇದನ್ನೇನ ನರೇಂದ್ರ ಮೋದಿ ಅವರೇ ಮಾಡಿದ್ದು. ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ಬಿಡ್ತೀನಿ, ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು. ಒಳ್ಳೆಯ ದಿನಗಳು ಬಂದ್ಬಿಡ್ತವೆ. ಬಿಜೆಪಿ ಬಂದ್ಬಿಟ್ಟಿದೆ. ಬಿಜೆಪಿ ಬಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿತವೆ ಅಂತ ಹೇಳಿದ್ರು. ಇವು ಯಾವುದಾದ್ರೂ ಒಂದು ಜಾರಿ ಮಾಡಿದಾರ? ಯಾವುದಾದ್ರೂ ಒಂದು? ನರೇಂದ್ರ ಮೋದಿ ಅವರು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡದೇ ಆದರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ನರೇಂದ್ರ ಮೋದಿಜಿ, ಈಗಾಗಲೇ ನಾವು 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಅದಕ್ಕೋಸ್ಕರ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗಿದೆಯಾ? ಮುಂದಿನ ವರ್ಷಕ್ಕೆ ಅಂದ್ರೆ ಈ 24-25ರ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಜಾರಿ ಮಾಡಲಿಕ್ಕೋಸ್ಕರ ಇಟ್ಟಿದ್ದೇವೆ. ಬಿಜೆಪಿಯವರು ಹೇಳ್ತಾರೆ, ಬಿಜೆಪಿಯವರು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ. ಬಿಜೆಪಿಯವರಿಗೆ ನಾನು ಹೇಳ್ತೀನಿ, ಈ ಸುಳ್ಳು ಹೇಳೋದನ್ನು ಬಿಡಿ. ಜನ ನಂಬಲ್ಲ. ನೀವು ಸುಳ್ಳುಗಾರರು ಅಂತೇಳಿ ಜನಗಳಿಗೆ ಗೊತ್ತಾಗಿದೆ. ಯಾಕಂದ್ರೆ ಈ ದೇಶ ಸ್ವಾತಂತ್ರ್ಯ ಆದಮೇಲೆ ಅನೇಕ ಜನ ಪ್ರೈಮ್ ಮಿನಿಸ್ಟರ್ಗಳಾಗಿದ್ದಾರೆ. ಅವ್ರು ಯಾರು ಕೂಡ ಈ ನರೇಂದ್ರ ಮೋದಿ ಅಷ್ಟು ಸುಳ್ಳು ಹೇಳಲಿಲ್ಲ. ಯಾರಾದರೂ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಈ ಬಿಜೆಪಿ ಇದೆಯಲ್ಲ, ಇದೊಂದು ಸುಳ್ಳಿನ ಫ್ಯಾಕ್ಟ್ರಿ. ಸುಳ್ಳನ್ನು ತಯಾರು ಮಾಡೋದು ಇದು ಸುಳ್ಳಿನ ಫ್ಯಾಕ್ಟ್ರಿ. ಇವ್ರ ಮನೆ ದೇವರೇ ಸುಳ್ಳು. ಬಿಜೆಪಿ ಅವ್ರ ಮನೆ ದೇವರೇ ಸುಳ್ಳು. ಇವರು ನಮ್ಮ ಗ್ಯಾರಂಟಿಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ರಲ್ಲ, ನಾನು ಇವತ್ತು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಕಾಂಗ್ರೆಸ್ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಸ್ಗಳಲ್ಲ. ಕೊಟ್ಟ ಮಾತಿನಂತೆ ನಡೀತೀವಿ. ನಾವು ಬಸವಾದಿ ಶರಣರ ಮಾತುಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು.
ಅವರ ಕ್ರಿಯೆಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅವರ ಆದರ್ಶಗಳ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೋಸ್ಕರನೇ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ, ಎಲ್ಲ ಅನುದಾನಿತ ಶಾಲೆಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಡಿಯೂರಪ್ಪನವರು ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರ? ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರೇನ್ರಿ? ಮಾಡಿರಲಿಲ್ಲ. ಯಾಕಂತಂದ್ರೆ ನಮಗೆ ಬಸವಾದಿ ಶರಣರ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಇವತ್ತು 5 ಗ್ಯಾರಂಟಿ ಯೋಜನೆಗಳಾದಂಥ ಶಕ್ತಿ ಯೋಜನೆ ಅದನ್ನು ಜಾರಿಗೆ ಮಾಡಿದ್ದೀವಿ. ಸುಮಾರು 195 ಕೋಟಿ ಮಹಿಳೆಯರು 195 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. 195 ಕೋಟಿ. ಯಾವುದಾದ್ರೂ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಫ್ರೀ ಬಸ್ ಪ್ರಯಾಣ ಮಾಡ್ತಕ್ಕಂಥದ್ದನ್ನ ಮಾಡಿದಾರ? ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದ್ದಾರೆ ಅಂದ್ರೆ ಮಾಡಿಲ್ಲ. ಆ ದುಡ್ಡೆಲ್ಲ ಮಹಿಳೆಯರಿಗೆ ಉಳಿತಾಯ ಆಗ್ತಾ ಇದೆ. ಅನ್ನಭಾಗ್ಯ ಕಾರ್ಯಕ್ರಮ ಅದನ್ನು ಜುಲೈ ತಿಂಗಳಲ್ಲಿ ಜಾರಿಗೆ ತಗೊಬಂದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದು 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. ನಾನು ವಿಧಾನಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಇಲ್ಲೇ ಇದ್ದಾರೆ, ಶರಣ್ ಪ್ರಕಾಶ್ ಇಲ್ಲೇ ಇದ್ದಾರೆ. ನಾನು ಹೇಳಿದೆ ಯಡಿಯೂರಪ್ಪನವರೇ, ಇದು ಬಡವರು ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮ. 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಹಸಿದು ಮಲಗಬಾರದು. 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಬಡವರು ಕೂಡ ಈ ದೇಶದಲ್ಲಿ ಹಸಿದು ಮಲಗತಕ್ಕಂಥ ಪರಿಸ್ಥಿತಿ ಇರಬಾರ್ದು. ಅದಕ್ಕೋಸ್ಕರ 7 ಕೆಜಿ ಬೇಡ್ರಿ, 7 ಕೆಜಿ ಕಡಿಮೆ ಮಾಡಬೇಡ್ರಿ ಅಂತ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಡಿಯೂರಪ್ಪನವರು ಮಾಡಲಿಲ್ಲ. ಮಾಡಿದ್ರ? ಅದಕ್ಕೆ ನಾನು DK ಶಿವಕುಮಾರ್, AICC ಅವರು ಎಲ್ಲರೂ ಕೂಡ ಮಾತಾಡಿ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಸೇರಿಸಿ 10 ಕೆಜಿಯನ್ನ ಕೊಡಬೇಕು ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ನಾವು ಅಕ್ಕಿ ಕೊಂಡ್ಕೊಳ್ಳಿಕ್ಕೋಸ್ಕರ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತೇಳಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಕೊಡಲಿಲ್ಲ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರವಾಗಿ ಅವರು ಕೊಡಲಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರ ಬಡವರಿಗೆ ಅಕ್ಕಿ ಕೊಡ್ತೀವಿ ಕೊಡ್ರಿ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಅಕ್ಕಿ ಕೊಡಬಾರ್ದಾಗ ಮಾಡಿಬಿಟ್ರು. ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿಗೆ ತಗೊಬಂದು ಇಲ್ಲೇ ಗುಲ್ಬರ್ಗದಲ್ಲೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವೆಲ್ಲರೂ ಕೂಡ ಇಲ್ಲಿ ಚಾಲನೆಯನ್ನು ಕೊಟ್ಟ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಅನ್ನು ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ. ಸುಮಾರು 100ಕ್ಕೆ 90% ಜನರು ಯಾರು ಬಿಲ್ ಕಟ್ತಾ ಇಲ್ಲ, ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಕೊಡ್ತಕ್ಕಂಥದ್ದು. ಇದು 2,000 ರೂಪಾಯಿ ಉಳಿತಾಯ ಆಗತ್ತೆ. ಯುವ ನಿಧಿ ಕಾರ್ಯಕ್ರಮ ಯಾರು 2022-23ರಲ್ಲಿ ಪಾಸಾಗಿ ನಿರುದ್ಯೋಗವನ್ನ
ನಿರುದ್ಯೋಗಿಗಳಾಗಿದ್ದಾರೆ. ಅಂತ ಪದವೀಧರ ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಇದನ್ನ ಕೂಡ ಜಾರಿಗೆ ಕೊಟ್ಟು ಒಟ್ಟು ಇವತ್ತು ಒಂದು ತಿಂಗಳಿಗೆ 5,000 to 6,000 ರೂಪಾಯಿ, ಒಂದು ತಿಂಗಳಿಗೆ 5,000 to 6,000 ರೂಪಾಯಿ ಒಂದು ಕುಟುಂಬಕ್ಕೆ ಸೇರ್ತದೆ. ನರೇಂದ್ರ ಮೋದಿಜಿ 10 ವರ್ಷಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಾ? ಇಂಥ ಗ್ಯಾರಂಟಿಗಳನ್ನು ಮಾಡಿದ್ದೀರಾ? ನರೇಂದ್ರ ಮೋದಿ ಅವರು ಈಗ ಗ್ಯಾರಂಟಿಗಳನ್ನು ಅಪಹಾಸ್ಯ ಮಾಡ್ತಾ ಇದ್ದವರು ನಮ್ಮ ಗ್ಯಾರಂಟಿಗಳನ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ, ಕದ್ದು ಬಿಟ್ಟಿದ್ದಾರೆ. ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನವರಿಗೆ ಅವರು ಕೊಟ್ಟಿರ್ತಕ್ಕಂಥ ಯಾವ ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಇದು ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಗೆದ್ದೋದ್ರು. ಇಲ್ಲಿ ಜಾಧವ್ ಅನ್ನೋರು ಗೆದ್ರು. ಈ ಲೋಕಸಭಾ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾಧವ್ ಅನ್ನೋರು ಗೆದ್ರು. ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ, ದೊಡ್ಡ ಅನ್ಯಾಯ ಆಗಿದೆ. ಈ ಜಾಧವ್ ಅವರು ಯಾವತ್ತಾರು ಕೂಡ ಬಾಯಿ ಬಿಟ್ಟಿದ್ದಾರ? ಹೇಳಿ ನೋಡೋಣ. ನಿಮ್ಮ ಪರವಾಗಿ, ಕರ್ನಾಟಕದ ಜನರ ಪರವಾಗಿ, ಕನ್ನಡಿಗರ ಪರವಾಗಿ ಒಂದು ದಿನ ಬಾಯಿ ಬಿಟ್ಟಿದ್ದಾರೇನ್ರಿ? ಮತ್ತೆ ಯಾಕೆ ಹೋಗ್ಬೇಕು ಅವರು ಲೋಕಸಭೆಗೆ? ನಿಮ್ಮ ಪರವಾಗಿ ಧ್ವನಿ ಎತ್ತೆ ಹೋದ್ರೆ, ಕರ್ನಾಟಕದ ಪರವಾಗಿ ಧ್ವನಿ ಎತ್ತೆ ಹೋದ್ರೆ ಲೋಕಸಭೆಯಲ್ಲಿದ್ದು ಅವರಿಂದ ಪ್ರಯೋಜನ ಏನಾಗ್ತದೆ? ಮತ್ತೆ ಇಂಥ ಬಾಯಿ ಬಿಡದೇ ಇರತಕ್ಕಂಥ ಲೋಕಸಭಾ ಸದಸ್ಯರನ್ನ ಮತ್ತೆ ಕಳಿಸ್ತೀರಾ? ಯೋಚನೆ ಮಾಡಿ, ನೀವು ಮತ್ತೆ ಕಳಿಸ್ತೀರಾ ಅವರನ್ನ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಜಾಧವ್ ಅವರನ್ನ, ಬಾಯಿ ಬಿಡದೆ ಅವರನ್ನ ಮತ್ತೆ ಲೋಕಸಭೆ ಕಳಿಸಬೇಡಿ. ರಾಧಾಕೃಷ್ಣನ್ ಅವರನ್ನ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಗೆದ್ದ ಮೇಲೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತೇವೆ. ಅದಕ್ಕೋಸ್ಕರ ಕಾಂಗ್ರೆಸ್ ಗೆಲ್ಲೇಬೇಕು. ಇವತ್ತು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್ ಅವರು, ನಡ್ಡಾ ಅವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ, 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿರ್ತಕ್ಕಂಥದನ್ನ ಜಾರಿ ಮಾಡಲಿಲ್ಲ. ವಿಶೇಷ ಅನುದಾನವನ್ನು ಶಿಫಾರಸು ಮಾಡಿದ್ರು ಕೂಡ ಇವತ್ತಿನವರಿಗೆ ಕೊಡಲಿಲ್ಲ. 5,495 ಕೋಟಿ ವಿಶೇಷವಾಗಿ ಗ್ರಾಂಟ್ಸ್ ಅನ್ನ ಕೊಟ್ಟಿದ್ರು 15ನೇ ಹಣಕಾಸಿನ ಆಯೋಗ. ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು. ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ರೂಪಾಯಿ ಕೊಟ್ಟಿದ್ರು. ಒಟ್ಟು 11,495 ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ಕೊಡಲಿಲ್ಲ. ಕರ್ನಾಟಕದಲ್ಲಿ ಬರಗಾಲ ಇದೆ, ಭೀಕರವಾದಂಥ ಬರಗಾಲ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ನಾವು 18,171 ಕೋಟಿ ರೂಪಾಯಿಗಳನ್ನು ಕೇಳಿದ್ದೀವಿ. 48,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಯಿತು. ಸುಮಾರು 35,000 ಕೋಟಿ ರೂಪಾಯಿ ನಷ್ಟ ಆಯಿತು. ಸೆಪ್ಟೆಂಬರ್ನಲ್ಲಿ ನಾವು ಮನವಿಯನ್ನು ಕೊಟ್ಟು ಅಕ್ಟೋಬರ್ನಲ್ಲಿ ಕೇಂದ್ರದ ತಂಡ ಬಂತು. ಬರಪೀಡಿತ ಪ್ರದೇಶಗಳಲ್ಲಿ ಪ್ರವಾಸ ಮಾಡಿ ಸ್ಥಳ ಪರಿಶೀಲನೆಯನ್ನು ಮಾಡಿ
ಕೇಂದ್ರಕ್ಕೆ ವರದಿಯನ್ನು ಕೊಟ್ಟರು. ನಮ್ಮ ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಚಲುವರಾಯ ಸ್ವಾಮಿ ಡೆಲ್ಲಿಗೆ ಕಳಿಸಿಕೊಟ್ಟೆ. ನಾನು ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿ ನಮಗೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಂತೇಳಿ ಕಳಿಸಿಕೊಟ್ಟೆ. ಜಪ್ಪಯ್ಯ ಅಂದರೂ ಕೂಡ ₹1 ಕೊಡಲಿಲ್ಲ. ಜಪ್ಪಯ್ಯ ಅಂದರೂ ಕೊಡಲಿಲ್ಲ. ಡಿಸೆಂಬರ್ 19ನೇ ತಾರೀಕು ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರನ್ನ ಭೇಟಿ ಮಾಡಿದೆ. ಅವ್ರು ಹೇಳಿದ್ರು, ಇಲ್ಲ ಸಿದ್ದರಾಮಯ್ಯನವರೇ, ನಾನು ಕೂಡಲೇ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮಾತಾಡಿ ಅದನ್ನ ಪರಿಹಾರವನ್ನು ನೀಡ್ತಕ್ಕಂಥಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳು ಹೇಳಿದ್ರು. ಡಿಸೆಂಬರ್ 20ನೇ ತಾರೀಕು ನಾನು ಕೃಷ್ಣ ಬೈರೇಗೌಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಅಮಿತ್ ಶಾ ಅವರು ಹೇಳಿದ್ರು, ಡಿಸೆಂಬರ್ 23ನೇ ತಾರೀಕಿಗೆ ಐಪವರ್ ಕಮಿಟಿ ಮೀಟಿಂಗ್ ಕರೆದಿದ್ದೇನೆ. ಡಿಸೆಂಬರ್ 23ಕ್ಕೆ ಐಪವರ್ ಕಮಿಟಿ ಮೀಟಿಂಗ್ ಕರೆದಿದ್ದೇನೆ. ಅವತ್ತು ಇತ್ಯರ್ಥ ಮಾಡ್ತೇನೆ, NDRF ನಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೇನೆ ಅಂತ ಹೇಳಿದ್ರು. ಮಿಸ್ಟರ್ ಅಮಿತ್ ಶಾ ಇವತ್ತಿನವರೆಗೆ ಒಂದು ಮೀಟಿಂಗ್ ಮಾಡಲಿಲ್ಲ. ಯಾಕಂತಂದ್ರೆ ಕರ್ನಾಟಕದವ್ರ ಬಗ್ಗೆ ಅವರಿಗೆ ಗೌರವ ಇಲ್ಲ. ಪರಿಹಾರವನ್ನು ಕೊಡಬಾರದು ಕರ್ನಾಟಕಕ್ಕೆ ಅಂತೇಳಿ 7 ತಿಂಗಳಾದರೂ ಕೂಡ ನಾವು ಮನವಿ ಸಲ್ಲಿಸಿ ಇವತ್ತಿನವರೆಗೆ ಕೊಡಲಿಲ್ಲ. ಅನಿವಾರ್ಯವಾಗಿ ನಾವು ಕೋರ್ಟ್ ಮೆಟ್ಲನ್ನು ಹತ್ತಬೇಕಾಯ್ತು, ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಬೇಕಾಯ್ತು. ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಅಪಿಯರ್ ಆಗಿ ನೋಟಿಸ್ ಕೊಡಬೇಡಿ, ನಾವು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡಿದ್ರು. 2 ವಾರ ಟೈಮ್ ಕೊಡಿ, ನಮಗೆ ಇದನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. 2 ವಾರ ಟೈಮ್ ಕೊಟ್ಟರು. ಮೊನ್ನೆ 21ನೇ ತಾರೀಕಿಗಿತ್ತು ಕೇಸು. ಮತ್ತೆ 1 ವಾರ ಟೈಮ್ ಕೊಡಿ, ನಾವು ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರು. ನಾನು ವಿತ್ ಆಲ್ ಹೋಪ್ಸ್ ಕಾಯ್ತಾ ಇದ್ದೀನಿ ಕೊಡಬಹುದು ಅಂತೇಳಿ. ಇಲ್ಲವರೆ ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ನಾವು ನೋಡಿ ಸುಪ್ರೀಂ ಕೋರ್ಟ್ಗೆ ಹೋಗದೆ ಹೋಗಿದ್ರೆ ನಮಗೆ ಪರಿಹಾರ ಹಣ ಸಿಗ್ತಾನೆ ಇರಲಿಲ್ಲ. ಈಗೇನು ಹೇಳ್ತಾರೆ ಅಂತಂದ್ರೆ UPA ಸರ್ಕಾರದಲ್ಲಿ 10 ತಿಂಗಳು ಕೊಟ್ಟಿರಲಿಲ್ಲ. ಹಾಗಾದ್ರೆ ನೀವು ಯಾಕೆ ಸುಳ್ಳು ಹೇಳಿದ್ರಿ? ಅಮಿತ್ ಶಾ ಬಂದಿದ್ರು ಚನ್ನಪಟ್ಟಣದಲ್ಲಿ ಹೇಳಿದ್ರು, ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ವಿಳಂಬವಾಗಿ ಮನವಿ ಕೊಡ್ತು. ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಅವರು ಬರಗಾಲದ ದುಡ್ಡು ಕೇಳ್ತಾ ಇಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರೇ, ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ₹1 ಕೊಡಬೇಡಿ, ನಾವು ಕೇಳಲೂ ಇಲ್ಲ. ನಮ್ಮ ಸಂಪನ್ಮೂಲಗಳಿಂದಲೇ ಆ ಗ್ಯಾರಂಟಿ ಯೋಜನೆಗಳಿಗೆ ಬರೆಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ನಾನು. ಆಗಿದ್ರೆ ನಿರ್ಮಲಾ ಸೀತಾರಾಮನ್ ಹೇಳೋ ಸತ್ಯ ಇದ್ರೆ, ಅಮಿತ್ ಶಾ ಹೇಳೋ ಸತ್ಯ ಇದ್ರೆ, ನೀವು ನಿಮ್ಮ ಅಟಾರ್ನಿ ಜನರಲ್ ಯಾಕೆ ಹೇಳಲಿಲ್ಲ ಅದನ್ನ? ಸಾಲಿಸಿಟರ್ ಜನರಲ್ ಯಾಕೆ ಹೇಳಲಿಲ್ಲ ಅದನ್ನ ಕೋರ್ಟ್ನಲ್ಲಿ? ಅವರು ಟೈಮ್ ಕೇಳಿದ್ರು ಹೊರತು ಇತ್ಯರ್ಥ ಮಾಡಲಿಕ್ಕೆ. ಬಿಕಾಸ್ ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೇವೆ. ಒಕ್ಕೂಟದ ವ್ಯವಸ್ಥೆನಲ್ಲಿ NDRF ನಿಂದ ಪರಿಹಾರ ಕೊಡಬೇಕಾಗಿರ್ತಕ್ಕಂಥದ್ದು ಅದು ನಮ್ಮ ಹಕ್ಕು. ಯಾವುದೇ ರಾಜ್ಯದಲ್ಲಿ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಆ NDRF ನಿಂದ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಇದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ನರೇಂದ್ರ ಮೋದಿ ಅವರು ಬಡವರ ಪರವಾಗಿ ಏನು ಕೆಲಸ ಮಾಡಲಿಲ್ಲ, ರೈತರ ಪರವಾಗಿ ಏನು ಕೆಲಸ ಮಾಡಲಿಲ್ಲ, ರೈತರು ಸಾಲ ಮನ್ನಾ ಮಾಡಲಿಲ್ಲ. ಅದಕ್ಕೋಸ್ಕರನೇ AICC ಅವರು 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ.
25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನಾವು ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ 2,000 ರೂಪಾಯಿ ಕೊಟ್ಟರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ತಿಂಗಳಿಗೆ 8,500 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ, ಒಂದು ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ. ಬೇಕೋ ಬೇಡ ನಿಮಗೆ? ಬೇಕೋ ಬೇಡ? ಬೇಕೋ ಬೇಡ? ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ಸ್ಟೈಪೆಂಡ್ ಕೊಡ್ತದೆ. ರೈತರಿಗೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತಾರೆ. ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತಾರೆ. ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ತಕ್ಕಂಥದಕ್ಕೆ MSP ಅನ್ನು ಕೊಡ್ತಾರೆ. ಅದಕ್ಕೆ ಕಾನೂನನ್ನು ಮಾಡಿ ಕಾನೂನಿನ ಚೌಕಟ್ಟನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜಾತಿ ಗಣತಿಯನ್ನು ಮಾಡಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಕಾರ್ಮಿಕರಿಗೆ ನ್ಯಾಯ, NREGS ನಲ್ಲಿ ಸಿಗ್ತಕ್ಕಂಥ ಕೂಲಿ ಇಡೀ ದೇಶದಲ್ಲಿ 400 ರೂಪಾಯಿಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಯಾರು ಓಟ್ ಹಾಕ್ಬೇಕು? ನೀವು ಯಾರು ಓಟ್ ಹಾಕ್ಬೇಕು? ಕೈ ಎತ್ತಿ ನೋಡೋಣ. ಹೆಣ್ಮಕ್ಳು ಈ ಕಡೆ ಸುಮ್ಮನೆ ಕೂತಿದ್ದೀರಲ್ಲ, ಓಟ್ ಹಾಕ್ತಿರಲ್ಲ, ಮೆಜಾರಿಟಿ ಕೊಡ್ತೀರಿ ಅಲ್ವಾ? ಮೆಜಾರಿಟಿ ಕೊಡ್ತೀರಿ ಅಲ್ವಾ? ಈಗ ಮಾಲಿಕಯ್ಯ MOI ಪಾಟೀಲ್ ಇಬ್ರು ಸೇರಿದ್ರಿಂದ ಕನಿಷ್ಠ ಪಕ್ಷ 25,000 ಮತಗಳ ಅಂತರದಿಂದ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು. ರಾಧಾಕೃಷ್ಣ ಅವರು ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ, ಜನರ ಜೊತೆ ಇದ್ದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಬಡವರು, ರೈತರು, ದಲಿತರು, ಹಿಂದುಳಿದವರು ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿಯನ್ನ ಪಾರ್ಲಿಮೆಂಟ್ಗೆ ತಾವೆಲ್ಲ ಕಳಿಸ್ಕೊಡ್ಬೇಕು. ಈ ಸಾರಿ ನಿಮ್ಮ ಧ್ವನಿಯಾಗಿ ಅವರು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನವನ್ನು ಉಳಿಸಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನವನ್ನು ಉಳಿಸಬೇಕಾದ್ರೆ ಕಾಂಗ್ರೆಸ್ ಗೆಲ್ಲೇಬೇಕು. ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಬೇಕಾದ್ರೆ ಕಾಂಗ್ರೆಸ್ ಗೆಲ್ಲೇಬೇಕು. ಅದನ್ನು ಮಾಡ್ತೀರಿ ಅಲ್ವಾ? ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ. ಪ್ರಜಾಪ್ರಭುತ್ವ ಉಳಿದ್ರೆ ನಿಮ್ಮ ಎಲ್ಲ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಈ ಚುನಾವಣೆಯಲ್ಲಿ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದು 10 ವರ್ಷಗಳಾಯ್ತು. ನಾನು ಈ ಭಾಗದ ಬೀದರ್, ಗುಲ್ಬರ್ಗ ಮತ್ತೆ ಯಾದಗಿರಿ ಈ ಭಾಗದಲ್ಲಿರ್ತಕ್ಕಂಥ ಗೋಂಡ ಸಮಾಜ ಮತ್ತೆ ಕುರುಬರು ಅವರಿಬ್ರು ಒಂದೇನೆ. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಕುರುಬ ಅಂತ ಯಾರು ಕರ್ಕತ್ತಾರೆ ಅವರೆಲ್ಲರೂ ಕೂಡ ನೀವು STಗೆ ಸೇರಿಸಬೇಕು ಅಂತೇಳಿ
ರಾಜ್ಯ ಸರ್ಕಾರ ಶಿಫಾರಸು ಮಾಡಿದೆ. ಹಾಗೇನೆ ಕೋಲಿ ಸಮಾಜ ಎಷ್ಟು ವರ್ಷ ಆಯ್ತು ಬಾಬುರಾವ್? 2 ಸಾರಿ ಶಿಫಾರಸು ಮಾಡಿ ಕಳಿಸಿದ್ದೀನಿ. 10 ವರ್ಷ ಆಯ್ತು. ಯಾವತ್ತಾರು ಜಾಧವ್ ಕೋಲಿ ಸಮಾಜನ ಎಷ್ಟಿಗೆ ಸೇರಿಸಿ ಅಂತ ಆರ್ಗ್ಯುಮೆಂಟ್ ಮಾಡಿದಾರ, ಪ್ರಸ್ತಾಪ ಮಾಡಿದಾರ? ಇಲ್ಲಿ ಬಂದು ಸುಳ್ಳು ಹೇಳ್ಬಿಟ್ಟು ಹೋದ್ರು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇವರನ್ನ ಎಸ್ಟಿಗೆ ಸೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈಗ ಬಾಬುರಾವ್ ಚಿಂಚಸ್ನೂರು ಹೇಳ್ತಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ನಾನಿದ್ದಾಗಲೂ ಒತ್ತಾಯ ಮಾಡಲಿಲ್ಲ. ಬಿಜೆಪಿಗೆ ಹೋಗಿ ಒತ್ತಾಯ ಮಾಡಿದ್ರ ಅದಕ್ಕೋಸ್ಕರನೇ ಬೇಸರಾಗಿ ಇವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರಿರ್ತಕ್ಕಂಥದ್ದು. ಹೌದಲ್ಲ? ಮಾಲಿಕಯ್ಯ ಕೂಡ ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯ ಮಾಡ್ತಾ ಇಲ್ಲ ಅಂತೇಳಿ ಅವರು ಕೂಡ ಬಿಟ್ಟು ಬಂದಿದ್ದಾರೆ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಬಡವರು ಯಾರು ಕೂಡ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷದಲ್ಲಿ ನ್ಯಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಎಲ್ಲ ಬಡವರಲ್ಲಿ, ಎಲ್ಲ ರೈತರಲ್ಲಿ, ಎಲ್ಲ ಮಹಿಳೆಯರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಅಲೆ ಇಲ್ಲ, ನರೇಂದ್ರ ಮೋದಿಯವರ ಅಲೆ ಇಲ್ಲ. ಈ ಸಾರಿ ನರೇಂದ್ರ ಮೋದಿಯವರ ಪಕ್ಷ, ನರೇಂದ್ರ ಮೋದಿಯವರು ಸೋಲ್ತಾರೆ. ಕಾಂಗ್ರೆಸ್ ನೇತೃತ್ವದಲ್ಲಿ ಇರ್ತಕ್ಕಂಥ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ, ಮಲ್ಲಿಕಾರ್ಜುನ ಖರ್ಗೆ ಅವರು ಅದರ ಅಧ್ಯಕ್ಷರು, ಆ ಇಂಡಿಯಾ ಮತ್ತು ಬೇರೆ ಪಕ್ಷಗಳು ಸೇರಿ ಈ ಸಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ದಯಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ, ನೀವೆಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು. ನಿಮಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್.